ನಮ್ಮೆಲ್ಲರ ಮೆಚ್ಚಿನ ನಿರ್ದೇಶಕರು ಶ್ರೀ ಶಶಾಂಕ್. ಲವ್ ಮಾಕ್ಟೇಲ್ 3 ನೋಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ? ಏನು ನಿರೀಕ್ಷೆ ಇಟ್ಕೊಂಡ್ಬಂದಿದ್ದು ಆ ನಿರೀಕ್ಷೆಗಿಂತನೂ ಚೆನ್ನಾಗಿದೆ ಸಿನಿಮಾ. ಯಾವತ್ತು ಅದು ನಿರೀಕ್ಷೆನ ತಲುಪೋದು ತುಂಬ ದೊಡ್ಡ ಸವಾಲಿನ ಕೆಲಸ. ಸತ್ಯ. ಆ ಸವಾಲನ್ನು ತುಂಬ ಚಾಲೆಂಜಿಂಗಾಗಿ ತೊಗೊಂಡು ಅದನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ ಡೈರೆಕ್ಟರ್ ಡಾರ್ಲಿಂಗ್ ಕೃಷ್ಣ ಅವರು ಅಂತ ಹೇಳ್ಬೋದು. ಇಟ್ಸ್ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ಎಮೋಷನಲ್ ಫಿಲ್ಮ್. ಅನಿಸ್ತಾ ಮಧ್ಯ ಅಂದರೆ ಕಣ್ಣೀರು ಹಾಕಿದ್ದು ನಕ್ಕಿದ್ದು ಎಲ್ಲ ಕಾಡ್ತಾ ನಿಮಗೂ? ನ್ಯಾಚುರಲ್. ಅದು ಎರಡು ಜೊತೆಯಾಗಿ ಸಾಗುತ್ತೆ. ಯಾವಾಗಲೂ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅಥವಾ ಒಂದು ಹಾರ್ಟ್ ಟಚಿಂಗ್ ಸಿನಿಮಾದ ಒಂದು ಬೇಸಿಕ್ ಥಿಂಗ್ ಅದು. ನಮ್ಮನ್ನು ನಗಿಸ್ಬೇಕು, ಹಾಗೆ ಅಳಿಸ್ಬೇಕು. ಎರಡನ್ನೂ ಲವ್ ಮಾಕ್ಟೇಲ್ 3 ಮಾಡ್ತಾ ಇದೆ. ಸೊ ಅದಕ್ಕಿಂತ ಇನ್ನೇನು ಬೇಕಿದೆ? ನಿಮ್ಮ ಹಾಡಿನ ಸಾಹಿತ್ಯವೂ ಕೂಡ ಅದಕ್ಕೆ ಜೊತೆಯಾಗಿದೆ. ಇಲ್ಲ, ಅದು ಕತೆ ಜೊತೆಯಲ್ಲಿ ಟ್ರಾವೆಲ್ ಆಗುತ್ತೆ ಅಷ್ಟೇ. ಸೊ ಮೇಜರಾಗಿ ಅಲ್ಲಿರೋದು ಡೈರೆಕ್ಟ್ರು ಡಾರ್ಲಿಂಗ್ ಕೃಷ್ಣ ಅವರ ಬುದ್ಧಿವಂತಿಕೆ. ಅವರು ಆ ಕಥೆನ ಮತ್ತು ಸ್ಕ್ರೀನ್ ಪ್ಲೇನ ಮಾಡಿರೋ ರೀತಿ ಮತ್ತು ಅದನ್ನು ನರೇಟ್ ಮಾಡಿರೋ ರೀತಿ ಮತ್ತು ಎಲ್ಲ ಕಲಾವಿದರುಗಳು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ ಮಗು ಅಂತೂ ಮಕ್ಕಳು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆದರೆ ಈ ಮಗು ಅದರ ಆ ಟ್ಯಾಲೆಂಟ್ ಇದೆಯಲ್ಲ, ಅದು ನಮ್ಮನ್ನು ಕಾಡುತ್ತೆ. ಸೊ ಆ ಮಗುನ ನೋಡ್ತಾ ಅದರ ಆ್ಯಕ್ಟ್ ಮಾಡಿದೆ ಅಂತ ಅನ್ನಿಸ್ತಾ ಇಲ್ಲ. ಅದರ ಅದೇನು ನ್ಯಾಚುರಲ್ ಆಗಿ ಮಾಡ್ತಾ ಇರೋದನ್ನು ಕ್ಯಾಪ್ಚರ್ ಮಾಡ್ದಂಗಿದೆ. ಅಷ್ಟು ಸಹಜವಾಗಿ ಆ ಮಗು ಅಭಿನಯಿಸಿದೆ. ನೈಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.